ಮಾಧ್ಯಮ ಮಿತ್ರರಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ನಮ್ಮ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಒಳಪಡುವಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾರಿ ನಮ್ಮ ಬಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂದ್ಬಿಟ್ಟು ಎಲ್ಲ ಜನತೆಯ ಪರವಾಗಿ, ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ನಾವು ಒಂದು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಪ್ರಗತಿಪರ ಸಂಘ ಸಂಸ್ಥೆಗಳ ಪರವಾಗಿ ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ನಮ್ಮ 9 ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗದ ಪರವಾಗಿ ಅವರಿಗೆ ಈ ಬಾರಿ ಖಂಡಿತವಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು, ಯಾಕಂದರೆ ಕಳೆದ ಬಾರಿನೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ಅವರಿಗೆ ಅನ್ಯಾಯ ಆಗಿದೆ. ಯಾಕಂತ ಹೇಳಿದ್ರೆ BMTCಯಲ್ಲಿ ಅವ್ರಿಗೆ ಅಧ್ಯಕ್ಷರು ಕೊಡೋಕೆ ಹೋಗಿದ್ರು, ಅವರು ಬೇಡ ಅಂತ ತ್ಯಜಿಸಿದ್ದಾರೆ. ಈ ಬಾರಿ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಂದ್ಬಿಟ್ಟು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಇದು ದಯಮಾಡಿ ಕಾಂಗ್ರೆಸ್ ಪಕ್ಷ, ಯಾಕಂತ ಹೇಳಿದ್ರೆ ಆನೇಕಲ್ಲು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಇರೋದ್ರಿಂದ ದಲಿತರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಿದಿರಾ ಈ ಸಾರಿ ಶಿವಣ್ಣವ್ರಿಗೆ ಖಂಡಿತ ಸಚಿವ ಸ್ಥಾನ ಕೊಡಲೇಬೇಕಂದ್ಬಿಟ್ಟು ಮಾನ್ಯ DK ಶಿವಕುಮಾರಲ್ಲಿ ನಾನು ವಿಳಂಬರವಾಗಿ ಮನವಿ ಮಾಡ್ಕೊತ ಮತ್ತೊಮ್ಮೆ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡಲೇಬೇಕು. ಇಲ್ಲವಾದರೆ ಆನೇಕಲ್ ತಾಲೂಕಲ್ಲಿ ನಾವೆಲ್ಲ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಸಿದ್ಧರಾಗಿರ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಾನು ಆಗಲೇ ಹೇಳಿದ್ನಲ್ಲ, ಅವರು NSC ದೆಸೆಯಿಂದ, ವಿದ್ಯಾರ್ಥಿ ದೆಸೆಯಿಂದನೂ ಸಹ ಅವರಿಗೆ ಒಳ್ಳೆ ಅನುಭವ ಇದೆ. ಕಾಂಗ್ರೆಸ್ ಪಕ್ಷ ತನ್ನ ತಾಯಿ ಅಂದ್ಬಿಟ್ಟು ಅವರು ಪೂಜೆ ಮಾಡುವಂಥ ವ್ಯಕ್ತಿ ಶಿವಣ್ಣವರು. ಹಾಗಾಗಿ ಅವ್ರಿಗೆ ಈ ಸಾರಿ ಯಾವುದೇ ಕಾರಣಕ್ಕೂ ತಾರತಮ್ಯ ಆಗದಿರ ಖಂಡಿತ ಕೊಡಲೇಬೇಕಂತ ಹೇಳ್ಬಿಟ್ಟು ನಮ್ಮ ಒಂದು ಆಗ್ರಹ. ಶಾಸಕರಾದಂಥ ಬಿ ಶಿವಣ್ಣನವರು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಹಳ ಅನುಭವವುಳ್ಳಂಥ ಶಾಸಕರು. ಹಾಗಾಗಿ ಅವರಿಗೆ ಈ ಬಾರಿ ನಮ್ಮ ಏನು 3ನೇ ತಾರೀಕು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ನೀಡಬೇಕಂತ ನಾವೆಲ್ಲರೂ ಸಹ ಆನೇಕಲ್ ತಾಲೂಕಿನ ಎಲ್ಲ ಪ್ರಗತಿಪರ ಚಿಂತಕರು, ಪ್ರಗತಿಪರ ಸಂಘಟನೆಗಳು, ಎಲ್ಲ ಜನರು ಸಚಿವ ಸ್ಥಾನ ಸಿಗಬೇಕಂತ ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೀವಿ. ಮತ್ತು ಅವರು ಸಚಿವ ಸ್ಥಾನ ಸಿಕ್ಕಿದ್ರೆ ಅವರು ಅದನ್ನು ನಿಭಾಯಿಸುವಂಥ ಶಕ್ತಿ ಸಹ ಅವರಲ್ಲಿ ಇದೆ. ನಿಜವಾಗ್ಲೂ ಆ ಚಾಣಕ್ಯತನ ಇದೆ. ಹಾಗಾಗಿ ನಾವು ಪ್ರೀತಿಪೂರ್ವಕವೂ ಸಹ ತಮ್ಮನ್ನು ಸರ್ಕಾರವನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರಿಗೆ ಖಂಡಿತವಾಗಲೂ ಸಚಿವ ಸ್ಥಾನ ಸಿಗಬೇಕು ಅಂತ ನಮ್ಮ 9 ಪಿಲ್ಲರ್ಸ್ನ ಎಲ್ಲ ಸದಸ್ಯರು, ಸ್ನೇಹ ಬಳಗದ ಸದಸ್ಯರು, ಆ ಕ್ಷೇತ್ರದ ಎಲ್ಲ ಜನತೆ ಸಹ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರಿಗೆ ಇವತ್ತು ನಾವೆಲ್ಲರೂ ಕೂಡ ಒಂದು ತಾಲೂಕಿನ ಪರವಾಗಿ, ನಾವು 9 ಪಿಲ್ಲರ್ಸ್ ಪರವಾಗಿ ಮತ್ತು ಸ್ನೇಹಿತರ ಬಳಗ ಪರವಾಗಿ ಇವತ್ತು ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕೆಂದೇಳಿ ನಾವು ಒತ್ತಾಯನ ಮಾಡ್ತಾಯಿದ್ದೀವಿ. ಯಾಕಂದರೆ ಅವರು 3 ಬಾರಿ ಇವತ್ತು ಶಾಸಕರಾಗಿ ಅವರು ಉತ್ತಮವಾದ ಒಂದು ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಹೈಕಮಾಂಡಲ್ಲಿ ಏನು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಅವರ ಹತ್ತಿರವಾಗಿ ಬಹಳ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು, ಮತ್ತು ಈಗ ಏನು DK ಶಿವಕುಮಾರ್ ಸಾಹೇಬರು ಏನು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಅದಕ್ಕೂ ಕೂಡ ಹೆಚ್ಚು ಕೂಡ ನಮ್ಮ ಶಿವಣ್ಣವರ ಒಂದು ಅವರು ಶ್ರಮ ಇದೆ. ಇದರಿಂದ ಅವರಿಗೆ ಸಚಿವ ಸಂಪುಟದಲ್ಲಿ ಬಿ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡಬೇಕೆಂದೇಳಿ ನಾವು ಒತ್ತಾಯನ ಮಾಡ್ತೇವೆ. ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. ಈ ಕ್ಷೇತ್ರ ಅಭಿವೃದ್ಧಿ ಕೆಲಸ ಆಗಬೇಕಾಗಿದ್ದರೆ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾಗಿದೆ. ಇವತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಏನು ಬಲಪಂಥೀಯ ಬಲಗೈ ಪಂಥದವರು ಇವತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಅವರಿಗೆ DK ಶಿವಕುಮಾರ್ ಸಾಹೇಬರ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ಈ ತಾಲೂಕಿನ ಪ್ರಗತಿಯನ್ನು ಮತ್ತು ಎಲ್ಲ ದಲಿತ ಮತ್ತು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಪ್ರಗತಿಗೆ ಕಾರಣ ಆಗ್ತದೆ. ಈ ತಾಲೂಕು ಒಂದು ಪ್ರಗತಿಯಲ್ಲಿ ಕೆಲಸ ಆಗಬೇಕಾಗಿದ್ರೆ ಅವರಿಗೆ ದಯವಿಟ್ಟು ಎಲ್ಲರ ಪರವಾಗಿ ವಿನಂತಿ ಮಾಡಿಕೊಂಡು ಅವರಿಗೆ DK ಶಿವಕುಮಾರ್ ಸಾಹೇಬರ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋದೇ ದಲಿತ ಮತ್ತು ಪ್ರಗತಿಪರ ಸಂಘಟನೆ ಒತ್ತಾಯ ಮಾಡ್ತಾರೆ. ಅವರು 3 ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಅವರು ವಿದ್ಯಾವಂತರಿಗೆ ಯಾವತ್ತೂ ಸಚಿವ ಸ್ಥಾನ ಕೊಟ್ಟರೆ ಜನಗಳ ಕಷ್ಟ ಸುಖ ಏನು ಅಂತ ಗೊತ್ತಿದೆ, ಅರಿವಾಗಿದೆ. ಅವರಿಗೆ 40 ವರ್ಷದಿಂದ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಇದು ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾಳೆ ನಮ್ಮ 9 ಪಿಲ್ಲರ್ಸ್ ಹಾಗೂ ಸ್ನೇಹ ಬಳಗದ ವತಿಯಿಂದ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಪೂಜಾ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ. ಆ ಅಮ್ಮನ ಕೃಪೆ ಅವ್ರಿಗೆ ಬೀಳಿ. DK ಶಿವಕುಮಾರ್ ಅವರು ಸಹ ಇದ್ರ ಮುಂಚೆ ಬಂದು ಮದ್ದೂರಮ್ಮ ದೇವಿಯಲ್ಲಿ ಪೂಜೆ ಮಾಡಿದ್ದಕ್ಕೋಸ್ಕರ ಅವ್ರಿಗೆ ಒಲಿದಿದೆ.
ಅದಕ್ಕೆ ನಾಳೆ ಶಾಸಕರು ಸಚಿವರಾಗಲಿ ಅಂತ ನಮ್ಮ 9 ಪಿಲ್ಲರ್ಸ್ ಹಾಗೂ ಸ್ನೇಹ ಬಳಗದ ವತಿಯಿಂದ ಮದ್ದೂರಮ್ಮನ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದೀರಿ. ಆ ದೇವಿ ಅವರಿಗೆ ಆಶೀರ್ವಾದ ಮಾಡಲಿ ಹಾಗೂ ಎಲ್ಲರೂ ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸರ್ಕಾರದಲ್ಲಿ ನಾವೆಲ್ಲ ಕೋರ್ಕೊಳ್ತಾ ಇದ್ದೀವಿ.